ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಎಲ್ಲರದ್ದು ಕಾಫಿ ಆಯಿತಾ? ನಂದು ಇನ್ನವೇನು ಕುಡಿಯೋದಿಲ್ಲ. ಆ, ಇವತ್ತಿನ ತಿಂಡಿ ಅಜ್ವಿದ್ದಲ್ಲಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೋ ಪೂಜೆ ಮಾಡೋ ಗಂಟೆ. ನಾನು ವ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಆವಾಗಲೇ ಹಿಂಗೆ ಏನಾದರೂ ಒಂದು ಸೌಂಡ್ ಬರುತ್ತೆ. ಇವಾಗ ಬನ್ನಿ, ಇವಾಗ ಬೇಗ ತಿಂಡಿ ಮಾಡೋಣ. ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೇಸರಿ ಬಾತೂ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎರಡು ಒಂದೊಂದು ಕಡೆ ಮಾಡೋಣ ಬನ್ನಿ ಫ್ರೆಂಡ್ಸ್. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇವಾಗ ಒಂದು ಕಡೆ ಉಪ್ಪಿಟ್ಟಿಗೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಹಿಚ್ಕಿದ ಬೇಳೆ ಇತ್ತು. ಹಿಚ್ಕಿದ ಬೇಳೆ ಒಂದು ಸ್ವಲ್ಪ ಕ್ಯಾರೆಟು ಆಮೇಲೆ ಬೀನ್ಸು ಹಾಕ್ಬಿಟ್ಟು ಮಾಡೋಣ ಅಂದ್ಕೊಂಡೆ. ಬಟಾಣಿನೂ ಇತ್ತು, ಆದರೆ ಹಿಚ್ಕಿದ ಬೇಳೆ ಹಾಕಿದ್ನಲ್ವ, ಅದಕ್ಕೆ ಬಟಾಣಿ ಏನೂ ಹಾಕ್ಕೊಂಡಿಲ್ಲ. ಇವಾಗ ಎಲ್ಲ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲಲ್ವ ಫ್ರೆಂಡ್ಸ್? ನಿಮ್ಗೆ ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲೂ ಯಾರಿಗೂ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪನೇ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿದ್ದಕ್ಕಿಲ್ಲ. ಅದಕ್ಕೆ ಏನು ಮಾಡೋಣ ತಿಂಡಿ ಅಂದ್ಕೊಂಡು ಅದಕ್ಕೆ ತಿಂಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸಿಂಪಲಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಕೇಸರಿ ಬಾತು ಆಲ್ಮೋಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್. ನನ್ನ ಮಗಳಿಗೆ ಉಪ್ಪಿಟ್ಟು ಇದ್ಬಿಟ್ರೆ ಕೇಸರಿ ಬಾತ್ ಇರಲೇಬೇಕು. ಆವಾಗಲೇ ಅವಳು ಉಪ್ಪಿಟ್ಟು ತಿನ್ನೋದು. ಅದಕ್ಕೆ ಅವಳಿಗೋಸ್ಕರನೇ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡಿರೋದು, ಜಾಸ್ತಿ ಏನೂ ಮಾಡಲಿಲ್ಲ. ಸ್ವಲ್ಪನೇ ಮಾಡಿಕೊಂಡು ಸ್ವಲ್ಪ ಒಂದೊಂದು ಗ್ಲಾಸ್ ಚಿಕ್ಕದು ಒಂದೊಂದು ಬಟ್ಲು ಅಷ್ಟೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಆ ಕಡೆ ನನ್ನ ಹಸ್ಬೆಂಡು ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾಯಿದ್ರು. ಅವರೂ ಕಟ್ ಮಾಡಿಕೊಂಡು ಅವರು ರೆಡಿ ಮಾಡ್ಕೊತಾಯಿದ್ರು. ನಾನು ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡು ನನಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ನಾನು ಒಬ್ಬಳೇ ಮಾಡೋದಿಲ್ಲ, ಎಲ್ಲನೂ ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಯಾವುದು ಮಾಡೋದಿಲ್ಲ ಅನ್ನೋದಿಲ್ಲ, ಎಲ್ಲ ಮಾಡ್ತಾ ಇರ್ತಾಳೆ. ನನ್ನ ಮಗಳೂ ಅಷ್ಟೇ, ಅವಳ ಹತ್ರ ಏನಾಗುತ್ತೆ ಅದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ತುಂಬ ಎಲ್ಲ ಇದು ನಾನೇ ಒಬ್ಬಳೇ ಮಾಡಬೇಕು, ಡಿಪೆಂಡು ನನ್ನ ಮೇಲೇ ಇಲ್ಲ. ಅವರು ಮಾಡ್ತಾಳೆ, ನನ್ನ ಮಗಳು ಮಾಡ್ತಾರೆ, ಎಲ್ಲ ಸೇರಿ 3 ಜನ ಮಾಡೋದ್ರಿಂದ ಅದಕ್ಕೆ ಬೆಳಿಗ್ಗೆನೇ ಎಲ್ಲ ಕೆಲಸ ಆಗುತ್ತಲ್ವ. ನಮ್ಮ ಮನೇಲಿ 8 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ, ತಿಂಡಿ ಎಲ್ಲ ಮಾಡಿ, ಆಲ್ಮೋಸ್ಟ್ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಅಂದರೆ ನಾನ್ ವೆಜ್ ಮಾಡಿದಾಗ ಫುಲ್ಲು ಎಲ್ಲ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಬೆಳಿಗ್ಗೆ ನಾನ್ ವೆಜ್ ಮಾಡಿದಾಗ ಎಲ್ಲ ಫುಲ್ ಕ್ಲೀನ್ ಮಾಡ್ಕೋತಾ ಇರ್ತೀನಲ್ವ ಫ್ರೆಂಡ್ಸ್, ಅದಕ್ಕೆ ಏನೂ ಅನಿಸೋದಿಲ್ಲ. ಇವಾಗ ಅದೇನೇ ಪೂಜೆ ಮಾಡಿಬಿಡ್ತಾರೆ ಅಷ್ಟೇ. ಇವತ್ತು ಬುಧವಾರ ಇವತ್ತು ಹುಣ್ಣಿಮೆ ಇತ್ತು. ನಮ್ಮ ಮನೇಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ರು. ನಾನು ಪೂಜೆ ಮಾಡೋಂಗೆ ಇದ್ದಕ್ಕಿಲ್ಲ, ಅವರೆಲ್ಲ ಪೂಜೆ ಮಾಡ್ಕೊಂಡಿದ್ರು. ಸ್ವಲ್ಪನೇ ಪಾತ್ರೆ ಎಲ್ಲ ತೊಳೆದು, ನಿನ್ನೇನು ವೆಜ್ಜೇ ಮಾಡಿದ್ವಿ, ನಾನ್ ವೆಜ್ ಏನು ಮಾಡಿರ್ಕಿಲ್ಲ. ಅದಕ್ಕೇನೆ ಏನೂ ಇದ್ದಕ್ಕಿಲ್ಲ, ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ನಾನು ಒಂದು 2 ಡೇಸಿಂದ ನನಗೆ ಬ್ಯಾಕು ಪೇನ್ ಆಗ್ತಾಯಿದೆ, ಬೆನ್ನು ನೋವು ಬಂದಿತ್ತು. ಅದಕ್ಕೆ ನಾನೇನು ಮಾಡಿರ್ಕಿಲ್ಲ. ಅದಕ್ಕೆ 2 ದಿವಸದಿಂದ ಬ್ಲಾಗೂ ಶೇರ್ ಮಾಡಿರ್ಕಿಲ್ಲ, ಬ್ಲಾಗೇ ಮಾಡಿಲ್ಲ. ನಿಜ ಹೇಳಬೇಕಾದ್ರೆ 2 ದಿವಸ ಏನೂ ಬ್ಲಾಗ್ ಮಾಡಿಲ್ಲ. ನನಗೆ ಒಂಥರ, ನಾನು 1 ತಿಂಗಳ ಮೇಲಾಯಿತು ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ನನಗೆ ಇದೇ ಫಸ್ಟ್ ಸರಿ ನಾನು ಬ್ಲಾಗ್ ಮಾಡಿಲ್ಲ 2 ದಿವಸ ಅಂಥೇಳಿ ಮಾಡಲೇ ಇಲ್ಲ. ನನ್ನ ಮಗಳೇ ಮಾಡು ಮಮ್ಮಿ ಅಂತ ಇದ್ಲು, ನನಗೆ ಆಯ್ತಾ ಇದಕ್ಕಿಲ್ಲ, ಅದಕ್ಕೆ ಮಾಡಲಿಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿದ್ದಿಲ್ಲ, ಇವತ್ತು ಸ್ವಲ್ಪ ಹುಷಾರಾಗಿದ್ದೆ, ಅದಕ್ಕೇ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಅದೊಂದೇ ಒಂದು ಬಟ್ಲಲ್ಲಿ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಹುರಿದು ಇವಾಗ ಅದೇ 2 ಸಲ ಹುರಿದ್ಬಿಟ್ಟು ಕೇಸರಿ ಬಾತಿಗೆ ಒಂದು ಸ್ವಲ್ಪ ಮಾಡಿಕೊಂಡೆ. ಆಮೇಲೆ ಉಪ್ಪಿಟ್ಟಿಗೆ ಮಾಡ್ಕೊತಾ ಇದ್ದೀನಿ, ಎರಡೂ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೀವು ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂಥೇಳಿ ಕಮೆಂಟ್ ಮಾಡಿ. ಒಬ್ಬೊಬ್ಬರಿಗೆ ನೀರು ಥರ ಇದ್ದರೆ, ಅಂದರೆ ಸ್ವಲ್ಪ ತೆಳ್ಳಗಿರಬೇಕು ಉಪ್ಪಿಟ್ಟು, ಅದಿಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಉದುರುಕ್ಕಿರಬೇಕು, ಅದಿಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ತರಕಾರಿ ಹಾಕ್ಬಿಟ್ಟು ಮಾಡಬೇಕು, ಅದು ಇಷ್ಟ ಆಗುತ್ತೆ. ಇಲ್ಲ ಅಂದರೆ ಒಬ್ಬೊಬ್ಬರಿಗೆ ಪ್ಲೇನಾಗಿ ಮಾಡಬೇಕು, ಅದು ಇಷ್ಟ ಆಗುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ನನಗೂ ಗೊತ್ತಾಗುತ್ತೆ. ನನ್ನ ಫ್ರೆಂಡ್ಸ್ ಇದ್ದಾರಲ್ವ, ಅವ್ರಿಗೆಲ್ಲ ಹೆಂಗೆ ಇಷ್ಟ ಆಗುತ್ತೆ ಅಂಥೇಳಿ ನನಗೂ ಗೊತ್ತಾಯ್ತದಲ್ವ. ನಮ್ಮ ಮನೇಲಿ ನಾನು ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟೆ ಮಾಡ್ತೀನಿ. ಪ್ಲೇನು ತಿಂತಾರೆ, ನೀರು ಥರ ಇರಬೇಕು, ಅಂದರೆ ತೆಳ್ಳಗಿರಬೇಕು, ಅದು ಆ ಉಪ್ಪಿಟ್ಟಾದರೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ. ಇವಾಗ ಅದಕ್ಕೆ ನಾನು ಒಂದು ತರಕಾರಿ ಎಲ್ಲ ಹಾಕ್ಬಿಟ್ಟು ಉದ್ರಕ್ಕೆ ಮಾಡಿದ್ದೀನಿ. ಇದು ಸ್ವಲ್ಪ ಏನಪ್ಪ
ಅವರೆಕಾಳು ಇಕ್ಕಿರೋ ಕಾಳು ಇತ್ತು, ಅದೊಂದು ಸ್ವಲ್ಪ ವಾಶ್ ಮಾಡೋಕ್ಕೆ ಸಪ್ರೇಟಾಗಿ ಇಟ್ಟಿದ್ದೆ. ಅದು ಇವಾಗ ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾರ್ಯಾರಿಗೆ ಇಕ್ಕಿದ ಬೇಳೆ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಆಲ್ಮೋಸ್ಟು ಎಲ್ಲರ ಮನೇಲಿ ಮಾಡ್ಕೋತಾರೆ. ಈ ಅವರೆಕಾಳು ಬಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅವರೆಕಾಳದ್ದೇ ಯೂಸ್ ಮಾಡ್ತಾರಲ್ವ ಫ್ರೆಂಡ್ಸ್. ನಮ್ಮ ಮನೇಲೂ ಆಲ್ಮೋಸ್ಟ್ ಅದೇ ಯೂಸ್ ಮಾಡ್ತೀನಿ. ಮತ್ತು ನಾಳಿನ ವ್ಲಾಗ್ದಲ್ಲಿ ಇನ್ನೊಂದು ಸ್ನ್ಯಾಕ್ಸ್ ಅವರೆಕಾಳು ಇಕ್ಕಿರೋ ಅವರೆಕಾಳಲ್ಲಿ ಏನು ಮಾಡಬೇಕು ಅಂತೇಳಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ತುಂಬಾ ನೆನೆ ಹಾಕಿದ್ದೀನಿ. ಈ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ನಾನು ಎಷ್ಟೊಂದು ಅವರೆಕಾಳೆಲ್ಲ ನೆನೆ ಹಾಕಿದ್ದೀನಿ ಅಂತೇಳಿ. ಅದೆಲ್ಲ ಇಟ್ಟಿಕ್ಬಿಟ್ಟು ಇಡಬೇಕು ಇವಾಗ. ಅದಕ್ಕೆ ಇವಾಗ ಇರಲಿ, ಅದು ಒಂದು ಕಡೆ ಇರಲಿ. ಇವಾಗ ಇದು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟೆಲ್ಲ ರೆಡಿ ಮಾಡಿ ಎಲ್ಲ ಆಗೈತೆ. ತರಕಾರಿ ಎಲ್ಲ ಹಾಕ್ಬಿಟ್ಟು ಇವಾಗ ಬನ್ನಿ ಇವಾಗ ಉಪ್ಪಿಟ್ಟು ಮಾಡ್ತೀನಿ. ಬೇಗ ಉಪ್ಪಿಟ್ಟು ಮಾಡಿಬಿಟ್ಟು ಕರೆಂಟೇ ಹೊರಟೋಯ್ತು ಫ್ರೆಂಡ್ಸ್. ನಾನು ಇನ್ನು ತಿಂಡಿ ಅರ್ಧನೇ ಮಾಡಿದ್ದೆ. ನನಗೇನು ಬೆಳಕು ಕಾಣುತ್ತೆ, ನಮ್ಮ ಕಿಟಕಿದಲ್ಲಿ ಬೆಳಕು ಬರೋದ್ರಿಂದ ಕಾಣುತ್ತೆ. ಆದ್ರೂ ವ್ಲಾಗ್ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಕತ್ಲೆ ಕಾಣ್ತದಲ್ವ, ಅದಕ್ಕೆ ವಿಡಿಯೋ ಚೆನ್ನಾಗಿ ಬರೋದಿಲ್ಲ. ಇವಾಗ ಈ ಉಪ್ಪಿಟ್ಟೆಲ್ಲ ರೆಡಿ ಆಯಿತು, ರೆಡಿ ಮಾಡಿಬಿಟ್ಟೆ. ಅದಕ್ಕೆ ವ್ಲಾಗೆಲ್ಲ ಕಟ್ ಮಾಡಿ ನೋಡಿ ನಾನು ಇಷ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ರೆಡಿ. ಇವತ್ತಿನ ದಿನಾನೇ ಚೆನ್ನಾಗಿಲ್ಲ ಅನ್ನಿಸ್ತದೆ. ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ಯಾರೋ ಪೂಜೆ ಮಾಡಿದ್ರು, ಗಂಟೆ ಸೌಂಡ್ ಬರ್ತಾಯಿತ್ತು. ಅದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಏನೋ ಇರಲಿ ವಾಯ್ಸ್ ಓವರ್ ಕೊಡೋಣ, ಜಾಸ್ತಿ ಕೇಳಿಸಿದ್ರೆ ಅಂಥೇಳಿ ಬ್ಲಾಗ್ ಹಾಗೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಯಾರೋ ಸೌಂಡ್ ಮಾಡ್ತಾಯಿದ್ರು, ಯಾರೋ ಪಾಪು ಆಳ್ತಾಯಿತ್ತು. ನಾನು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ ಅದರಲ್ಲಿ. ಇವಾಗಲೇ ಯಾರೋ ಪೂಜೆ ಮಾಡ್ತವ್ರೆ. ಇವಾಗ ನನ್ನ ಮಗಳೆಲ್ಲ ಹೋದ್ಲು, ಎಲ್ಲ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗಲೂ ಯಾರೋ ಪೂಜೆ ಮಾಡ್ತವ್ರೆ, ಅದು ಕೇಳಿಸ್ತಾ ಇದೆ. ನಾನು ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಕರೆಂಟೇ ಹೊರಟೋಯ್ತು. ಆಮೇಲೆ ಅಯ್ಯೋ ಇರಲಿ ಬಿಡು, ಇನ್ನೇನು ಮಾಡೋಣ ಅಂದ್ಕೊಂಡು ಒಂದು ಸ್ವಲ್ಪ ಹಂಗೆ ನಿಮ್ಮ ಜೊತೆ ಕ್ಲಿಪ್ಪಿಂಗ್ ಶೇರ್ ಮಾಡಿದೆ. ಅದು ನಮ್ಮ ಹತ್ರ ಚಾರ್ಜಿಂಗ್ ಬಲ್ಪ್ ಇರ್ತದಲ್ವ, ಅದಿದೆ. ಆದ್ರೂ ಅಷ್ಟೊಂದು ಅದರಲ್ಲಿ ಏನೂ ಕಾಣೋದಿಲ್ಲ, ಲೈಟಾಗಿ ಅಷ್ಟೇ ಕಾಣುತ್ತೆ. ಅದಕ್ಕೆ ಇರಲಿ ಬಿಡು ಅಂಥೇಳಿ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದು ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ ಶೇರ್ ಮಾಡಿದೆ. ಅದೇನು ಉಪ್ಪಿಟ್ಟೆಲ್ಲ ರೆಡಿ ಆಯಿತು, ಎಲ್ಲ ಮಾಡಿದೆ. ಒಂದು ಕಡೆ ಕೇಸರಿ ಬಾತ್ ಮಾಡ್ತಾ ಇದ್ದೆ, ಕರೆಂಟ್ ಹೊರಟೋಯ್ತು. ಆಮೇಲೆ ಕಟ್ ಮಾಡಿಬಿಟ್ಟೆ. ಆಮೇಲೆ ಇವಾಗ ಮಾಡೋಣ ಅಂದ್ಕೊಂಡು ಅದೇ ಒಂದು ಸ್ವಲ್ಪನೇ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಅದೇ ಇವತ್ತು ಏನೋ ಆಗ್ತದೋ ಏನೋ ಗೊತ್ತಿಲ್ಲ, ಫಸ್ಟಿಂದನೇ ಈಗೇನೇ ಆಗುತ್ತಾ ಇದೆ. ಇವಾಗ ಏನು ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಮಗಳೆಲ್ಲ ಹೋದ್ಲು. ಇವಾಗ ಆ್ಯಸ್ ಯೂಸಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ದಿನ ಹೆಂಗೆ ಮಾಡುತ್ತೀನಿ ಅದೇ ಥರ ಒಂದು ಸ್ವಲ್ಪನೇ ಪಾತ್ರೆ ಇದೆ. ಇವಾಗೆಲ್ಲ ತಿಂಡಿಗೆ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದು ಕುಕ್ಕರೆಲ್ಲ ವಾಶ್ ಮಾಡೋಕೆ ಹಾಕಿದ್ದೀನಿ. ಆಮೇಲೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ, ಅದು ತರಕಾರಿ ಎಲ್ಲ ಚಾಪ್ ಮಾಡಿರೋದು, ಅದೊಂದು ಸ್ವಲ್ಪ ಪಾತ್ರೆ ಇದೆ. ಆಮೇಲೆ ನಾನು ಬೆಳಿಗ್ಗೆ ಟೈಮ್ ಎದ್ದು ಎಳ್ನೀರು ಕುಡಿತಾ ಇದ್ದೀನಿ. ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ವಾ, ಅದಕ್ಕೆ ದಿನಾಲೂ ಎಳ್ನೀರು ಕುಡಿತೀನಿ. ಅದಕ್ಕೆ ಅದೊಂದು ಸ್ವಲ್ಪ ಇದೆ. ಆಮೇಲೆ ಅವರೆಕಾಳೆಲ್ಲ ನೆನೆ ಹಾಕಿದ್ದೆ, ಅದು ಏನೋ ಒಂದು ನಿಮಗೆ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಅವರೆಕಾಳು ಜಾಸ್ತಿ ತಂದು ಎಲ್ಲ ಅವರೆಕಾಳು ಸುಲಿದು ನೆನೆ ಹಾಕಿದ್ದೀನಿ.
ಅದೊಂದಿದೆ. ಇವಾಗ ಇನ್ನೇನು ಇಲ್ಲ, ಸ್ವಲ್ಪ ಎಲ್ಲ ಕಿಚನ್ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನಗಂತೂ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ. ಹೇಗೆ ಹೋಗುತ್ತೋ ಆ ಥರ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ನೋಡೋಣ ಹೆಂಗೆ ಹೋಗುತ್ತೆ, ಏನೇನಾಗುತ್ತೆ ಅಂತೇಳಿ ನೋಡೋಣ. ಬನ್ನಿ ಇವತ್ತೇನೋ ಬೇಗ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ರೈಸ್ ನೋಡಿ ಇಷ್ಟೊಂದು, ಇವಾಗ ಇಷ್ಟು ಇಲ್ಲ, ಸ್ವಲ್ಪ ಪಾತ್ರೆ ಇದೆ ಅದೆಲ್ಲ ಖಾಲಿ ಮಾಡಿದ್ದೀನಿ. ಜಾಸ್ತಿ ಏನಿಲ್ಲ. ಕುಕ್ಕರು, ಆಮೇಲೆ ಇವಾಗ ಉಪ್ಪಿಟ್ಟು ಮಾಡ್ಕೊಂಡಿದ್ದು ಪ್ಯಾನು, ಆಮೇಲೆ ತಿಂಡಿ ತಿಂದಿರೋದು ನನ್ನ ಮಗಳು ನನ್ನ ಹಸ್ಬೆಂಡು ತಿಂಡಿ ತಿಂದಿರೋದು, ಆಮೇಲೆ ನನ್ನ ಮಗಳಿಗೆ ಜ್ಯೂಸ್ ಮಾಡಿಕೊಟ್ಟಿದ್ದೆ, ಅದು ಜ್ಯೂಸ್ ಜಾರ್ ಇದೆ. ಸ್ವಲ್ಪ ದೊಡ್ಡ ದೊಡ್ಡದಿರ್ತದಲ್ಲ ಪಾತ್ರೆಗಳು, ಅದಕ್ಕೇನೆ ಅದೇ ಸ್ವಲ್ಪ ಪಾತ್ರೆ ತೊಳೆಯೋಕ್ಕೆ ಇದೆ ಅಷ್ಟೇನೆ. ಬನ್ನಿ ಇವಾಗ ಬೇಗ ಬೇಗ ಕಿಚನ್ ಎಲ್ಲ ಸ್ವಲ್ಪ ಸ್ಟವ್ ಎಲ್ಲ ಒರೆಸೋಣ. ನಾನು ರಾತ್ರಿ ಪಾತ್ರೆ ತೊಳೆದಿದ್ನಲ್ಲ, ಅವಾಗ ಸಾಂಬಾರದು ಅದೇನು ಖಾಲಿ ಮಾಡ್ಕೊಂಡು ತೊಳೆದಿಕ್ಕಿಲ್ಲ, ಸ್ವಲ್ಪ ಹುಷಾರಿದ್ದಕ್ಕಿಲ್ಲ, ಅದಕ್ಕೇನೆ ಹಂಗೆ ತಟ್ಟೆಗಳೆಲ್ಲ ಇತ್ತಲ್ವ ಅವಷ್ಟೇನೆ ತೊಳೆದು ಇಟ್ಬಿಟ್ಟಿದ್ದೆ. ಇನ್ನೇನು ಎಲ್ಲ ಖಾಲಿ ಮಾಡಿಕೊಂಡು ದಿನಾಲು ಎಲ್ಲ ಖಾಲಿ ಮಾಡಿ ತೊಳ್ಕೊತೀನಿ. ಇವತ್ತೇನು ಖಾಲಿ ಮಾಡಿಕೊಂಡು ಏನು ತೊಳೆದಿಕ್ಕಿಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ಇದೆ. ಇವಾಗೂ ಆಯ್ತಾ ಇಲ್ಲ, ಆದ್ರೂ ಮಾಡಬೇಕಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ನಿಮಗೆ ಅದೇ ಥರ ಎನರ್ಜಿ ಇರುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ತಿಂಗಳಿಗೆ ಒಂದು 2 ದಿವಸನಾದರೂ ಸ್ವಲ್ಪ ಅಂದರೆ ನಾನು ಪೂರ್ತಿ ನನಗೇನು ಹಾಗೇನೋ ತುಂಬ ಪೇನ್ ಆಗುತ್ತಪ್ಪ ಆ ಥರ ಏನೂ ಆಗೋದಿಲ್ಲ. ಒಂದು ಸ್ವಲ್ಪ ಸೊಂಟ ಎಲ್ಲ ನೋವು ಬರುತ್ತೆ, ಅದು ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲನೂ ಇಂಟ್ರೆಸ್ಟ್ ಬರೋದಿಲ್ಲ, ಹೊಟ್ಟೆ ಎಲ್ಲ ನೋವೋದಿಲ್ಲ. ಅದು ಸ್ವಲ್ಪ ಇಂಟ್ರೆಸ್ಟ್ ಏನಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಸ್ವಲ್ಪ ಹಂಗೇ ಪೇನ್ ಆಗುತ್ತಾ ಇರ್ತದೆ. ಏನು ಮಾಡೋದು ಬೇಡ, ಸುಮ್ಮನೆ ಮಲ್ಕೊಂಬಿಡೋಣ ಅನ್ನಿಸ್ತಾ ಇರ್ತದೆ. ಮಲ್ಕೊಂಡ್ರೂ ನಿದ್ದೆ ಬರೋದಿಲ್ಲ, ಮಲ್ಕೋಬಾರ್ದು ಅನ್ನಿಸ್ತಾ ಇರ್ತದೆ. ಅದು ಅದು ಬರುತ್ತೆ, ಇದು ಆಗುತ್ತೆ. ನಿಮಗೆ ಅದೇ ಥರ ಹೇಗೆ ಪೇನ್ ಆಗುತ್ತೆ ಅಂಥೇಳಿ ನನಗೂ ಕಮೆಂಟ್ ಮಾಡಿ. ಹಾಗೆ ಒಬ್ಬೊಬ್ಬರಿಗೆ ಪಾಪ ತುಂಬಾನಂತೂ ಪೇನ್ ಆಗುತ್ತೆ, ಒಬ್ಬೊಬ್ಬರಿಗೆ ಏನೋ ಆಗೋದ್ರೂ ಗೊತ್ತಾಗೋದಿಲ್ಲ. ಆ ಥರ ನನಗೆ ಎರಡೂ ಸೇರಿ ಅಂದರೆ ಸ್ವಲ್ಪ ಲೇಟ್ ಆದರೆ ತುಂಬ ಪೇನ್ ಆಗುತ್ತೆ. ಹೊಟ್ಟೆ ನೋವು ಒಂದು 4 ಅವರು ನೋಯ್ತದೆ ಒಂದೊಂದು ತಿಂಗಳಿಗೆ. ಒಂದೊಂದು ಸಲ ಏನೋ ನನಗೂ ಗೊತ್ತಾಗೋದೇ ಇಲ್ಲ, ಏನಾಗುತ್ತಾ ಇದೆ ಏನಿಲ್ಲ ಅಂತ ಗೊತ್ತಾಗೋದಿಲ್ಲ. ಒಂದೊಂದು ಸಲ ಪೇನ್ ಆಗುತ್ತೆ, ಒಂದೊಂದು ಸಲ ಆಗೋದಿಲ್ಲ. ಇವತ್ತು ಅಂದರೆ ಬ್ಯಾಕ್ ಪೇನ್ ಆಗ್ತಾ ಇತ್ತು, ಅಂದರೆ ಸ್ವಲ್ಪ ಬೆನ್ನು ನೋವು ಬಂದುಬಿಟ್ಟಿತ್ತು. ಅದೇನಕ್ಕೂ ಗೊತ್ತಿಲ್ಲ. ಸ್ವಲ್ಪ ಈ ತಿಂಗಳು ಸ್ವಲ್ಪ ಜಾಸ್ತಿ ಕೆಲಸ ಆಗಿದೆ, ಕುತ್ಕೊಂಡು ಕೆಲಸ ಮಾಡಿದ್ದೀನಿ. ಸ್ವಲ್ಪ ಬೇರೆ ಕೆಲಸ ಇದೆ ಅಂತೀನಲ್ಲ, ಅದು ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ದರಿಂದ ಮನೆ ಮೇಂಟೈನ್ ಮಾಡಬೇಕು. ಆಮೇಲೆ ನನಗೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ, ಅದು ಕೆಲಸ ನನ್ನ ಮಗಳಿಗೆ ನೋಡ್ಕೋಬೇಕು. ಆಮೇಲೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಲಸ ಆಗಿದೆ. ಕೆಲಸ ಆದ್ರೂ ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಒಂದು ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಅದೆಲ್ಲ ಹಾಕ್ಬಿಟ್ಟು ಬಂದು ಆಮೇಲೆ ಪಾತ್ರೆ ವಾಶ್ ಮಾಡ್ಕೋತೀನಿ. ಬನ್ನಿ ಇವಾಗ ಬಟ್ಟೆ ಎಲ್ಲ ಹಾಕ್ಕೋತೀನಿ. ನಾನು ಫ್ರೆಂಡ್ಸ್ ಬೆಳಿಗ್ಗೆನೇ ವಾಕಿಗೆ ಹೋಗಬೇಕು ಅಂಥೇಳಿ 5 o'clockಗೆಲ್ಲ ಎದ್ದೊಳ್ತೀನಿ. 5 o'clockಗೆ ಎದ್ದು ಆಮೇಲೆ ವಾಕೆಲ್ಲ ಮಾಡ್ಕೊಂಬಂದು ಆಮೇಲೆ ಮುಂದೆ ನನಗೆ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿದ್ರೆ ಕಿಚನ್ ಕ್ಲೀನ್ ಮಾಡ್ತೀನಿ. ಅಂದರೆ ಪಾತ್ರೆಗಳೆಲ್ಲ ತೊಳೆದಿಟ್ಟಿರ್ತೀನಲ್ವ, ಅದೆಲ್ಲ ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿರ್ತೀನಲ್ವ, ಅದೆಲ್ಲ ಪಾತ್ರೆಗಳೆಲ್ಲ ಎತ್ತಿಡ್ತೀನಿ. ಆಮೇಲೆ ತಿಂಡಿಗೆ ಏನು ಮಾಡಬೇಕು ಅಂತೇಳಿ ತಿಂಡಿ ಮಾಡ್ತೀನಿ. ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಒಂದು 1/2 hour ಬಿಸಿನೀರು ಕುಡ್ದು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಆಮೇಲೆ ನಾನು ತಿಂಡಿ ಮಾಡೋಕ್ಕೆ ಹೋಗ್ತೀನಿ. ತಿಂಡಿ ಎಲ್ಲ ಮಾಡಿಕೊಂಡು ಬಂದು ಅದೇ 5 o'clock ಸ್ಟಾರ್ಟ್ ಆದರೆ ನನ್ನ ಕೆಲಸ, ನಾನು ನೈಟು 11 o'clock ಮಟ್ಟ ಅದು ಇದು ಮಾಡ್ತಾನೇ ಇರ್ತೀನಿ. ನನಗೆ ಅದಕ್ಕೆ ಸ್ವಲ್ಪ ಎನರ್ಜಿ ನನಗಿದೆ, ನಾನೇನಿಲ್ಲ ಅನ್ನೋದಿಲ್ಲ, ಡೌನ್ ಆಗಿಲ್ಲ ಪೂರ್ತಿ, ಅಷ್ಟೊಂದೇನು ಕೊಟ್ಟು ಎನರ್ಜಿ ಇಲ್ಲ. ದೇವ್ರ ದಯದಿಂದ ಅಷ್ಟಾದರೂ ಎನರ್ಜಿ ಇರಬೇಕಪ್ಪ ಅನ್ಕೋತೀನಿ. ಅದು ಅಷ್ಟು ಕೆಲಸ ಎಲ್ಲ ಮಾಡಿಕೊಂಡು ನಾನು ಅಡುಗೆ ಮಾಡಿ ಊಟ ಮಾಡಿ ಅದು ಇದು ಎಲ್ಲ ಕೆಲಸ ಮಾಡಿಕೊಂಡು ನಾನು 11 ಗಂಟೆ ಆಗುತ್ತೆ ಫ್ರೆಂಡ್ಸ್. ಅದರಲ್ಲಿ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ನಾನು ರಾತ್ರಿಯೇ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಇಟ್ಬಿಟ್ಟು ಮಲಿಕೋತೀನಿ. ಎಡಿಟಿಂಗ್ ಮಾಡೋದೇ ಒಂದು ಸ್ವಲ್ಪ ದೊಡ್ಡ ಕೆಲಸ, ಯಾಕಂದರೆ ಎಡಿಟಿಂಗ್ ಎಲ್ಲ ವೀಡಿಯೋಸ್ ಎಲ್ಲ ಎಲ್ಲಿರ್ತದೆ ಅಂದರೆ ನಾನು ಸ್ವಲ್ಪ ಕಟ್ ಮಾಡಿ ವೀಡಿಯೋಸ್ ಮಾಡೋದ್ರಿಂದ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಫ್ರೆಂಡ್ಸ್. ನಾನು ಕಲಿಬೇಕು ಅಂತೀನಿ, ಅದು ನನಗೆ ಬರ್ತಾನೆ ಇಲ್ಲ. ಇನ್ನೂ 1 ತಿಂಗಳು ನಾನು ಇನ್ನೂ ಕಲಿಬೇಕು ಯೂಟ್ಯೂಬಿಂದ ಹೇಗೆ ವೀಡಿಯೋ ಮಾಡಬೇಕು ಅಂಥೇಳಿ ನಾನು ನೋಡ್ಕೊಂಡು ಕಲಿಬೇಕು ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ಸ್ವಲ್ಪ
ನೋಡ್ತಾ ಇದ್ದೀನಿ. ಯಾಕಂದರೆ ನನಗೆ ಪೂರ್ತಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಕಟ್ ಮಾಡಿ ಮಾಡೋದ್ರಿಂದ ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡೋದ್ರಿಂದ ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಸ್ವಲ್ಪ ಟೈಮ್ ನನಗೆ ಆಗುತ್ತೆ. ಎಡಿಟಿಂಗ್ ಮಾಡೋಕ್ಕೆ ನನಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ 1 ಅವರು ಇಲ್ಲ ಅಂದ್ರೂ 2 ಅವರ್ಸ್ ಆಯ್ತದೆ ಫ್ರೆಂಡ್ಸ್. ಅಷ್ಟೊತ್ತಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದಾಗಲಿ ಬಿಡಿ. ಇವಾಗ ಅದನ್ನು ಮತ್ತೆ ಕಲಿತೀನಿ ಮುಂದೆ ನೋಡೋಣ. ಕಲಿತಾಗ ನಾನು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಬಟ್ಟೆ ಎಲ್ಲ ಮಿಷನ್ಗೆ ಹಾಕ್ತಾಯಿದ್ದೀನಿ. ದಿವಾನ್ ಮೇಲಿಂದ ಬೆಡ್ಶೀಟ್ ಸ್ವಲ್ಪ ತೆಗ್ದು ಮಿಷನ್ಗೆ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು. ನಾನು ಹ್ಯಾಂಡ್ ವಾಶ್ಗೆ ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಂಡಿದ್ದೀನಿ. ಮಿಷನ್ಗೆ ಸ್ವಲ್ಪ ಕಡಿಮೆನೇ ಇತ್ತು. ಅದಕ್ಕೇ ಅದು ದಿವಾನ್ ಮೇಲಿಂದ ಬೆಡ್ಶೀಟ್ ಎಲ್ಲ ತೆಗ್ದು ಅದಕ್ಕೂ ಅದನ್ನು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಅದು ಕ್ಲೀನಾಗೇ ಇತ್ತು. ಇವಾಗ 2 ಡೇಸಿಂದ ಹಾಕಿದೆ, ಪರವಾಗಿಲ್ಲ. ಇವಾಗ ತೊಳೆಯೋಣ ಅಂದ್ಕೊಂಡು ತೊಳಿತಾ ಇದ್ದೀನಿ. ಇನ್ನು ನಾನು ಬೆಡ್ರೂಮಿಂದ ಬೆಡ್ಶೀಟಿನ ಎತ್ಕೊಂಡಿಲ್ಲ. ಅದು ನಾಳೆನೋ ನಾಡ್ದು ಎತ್ಕೊಂಡು ಅದು ವಾಶಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಬೇಗ ಬಟ್ಟೆ ಎಲ್ಲ ಹಾಕಿ ಮುಂದೆದು ಏನೇನು ಕೆಲಸ ಮಾಡಬೇಕು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ನಾನು ಅಂದ್ಕೊಂಡೆ ಇವತ್ತು ಬ್ಲಾಗ್ ನನಗೆ ಹೇಗೆ ಹೋಗುತ್ತಪ್ಪ ಅಂದ್ಕೊಂಡಿದ್ದೆ, ಅದೇ ಥರ ಆಯಿತು. ಆಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ನ. ಅದಕ್ಕೆ ವ್ಲಾಗೇ ಮಾಡೋಕ್ಕಾಗಿಲ್ಲ. ವ್ಲಾಗ್ ನಾನು ಇವತ್ತು ಬೆಳಿಗ್ಗೆಯಿಂದ ಸಂಜೆ ಮಟ್ಟ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಣ, 40 ಮಿನಿಟ್ಸ್ ಆದ್ರೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಅದು ಆಗಲೇ ಇಲ್ಲ ನನಗೆ. ಅಷ್ಟಕ್ಕೆ ನಾನು ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಫುಲ್ಲು ನನ್ನ ಒಂದು ದಿವಸದ ಹೇಗೆ ಹೋಗುತ್ತೆ ಇವತ್ತಿನ ಫುಲ್ ದಿನ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಫುಲ್ ಟ್ರೈ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕ್ತೀನಿ, ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ತೀನಿ. 2 ಮಿಕ್ಸ್ ಮಾಡಿ ಮಿಷನ್ಗೆ ಹಾಕ್ತೀನಿ ಫ್ರೆಂಡ್ಸ್. ನೀವು ಯಾರ್ಯಾರು ಏನೇನು ಯೂಸ್ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ, ಗೊತ್ತಾಗುತ್ತೆ ನನಗೂ. ಇವಾಗ ಒಂದು ಸ್ವಲ್ಪ ಸೋಪಿನ ಪುಡಿನೂ ಹಾಕ್ಕೊಂಡಿದ್ದೀನಿ, ಆಮೇಲೆ ಲಿಕ್ವಿಡು ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಆಮೇಲೆ ನಮ್ಮದು IFB ಕಂಪ್ನಿದು ವಾಷಿಂಗ್ ಮಿಷಿನ್ಗೂ ಟಾಪ್ ಡೋರು, ಫ್ರಂಟ್ ಡೋರ್ ಅಲ್ಲ, ಟಾಪ್ ಡೋರು. ಇದು ತೊಗೊಂಡು ನಾನು ಆವಾಗಲೇ ನನ್ನ ಮಗಳು ಹುಟ್ಟಿದಾಗ 8 ಇಯರ್ಸ್ ಬ್ಯಾಕ್, 8 ಇಯರ್ಸ್ ಆಯಿತು ತೊಗೊಂಡು. ಇನ್ನೇನು 9 ಇಯರು ಅದು ವಾಷಿಂಗ್ ಮಿಷಿನ್ ತೊಗೊಂಡು ನಾನು. ಫ್ಯೂಚರ್ ಚೆನ್ನಾಗಿ ಬಂದಿದೆ, ನಾನು ಇಲ್ಲ ಅನ್ನೋದಿಲ್ಲ. IFB ಕಂಪ್ನಿದು ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಬಂದಿದೆ ನಮಗೆ. ಸರಿ ಫ್ರೆಂಡ್ಸ್, ಇವಾಗ ಮುಂದೆ ನೋಡೋಣ. ಇವಾಗ ಪಾತ್ರೆ ಎಲ್ಲ ತೊಳ್ದು ಮಿಷನ್ಗೆಲ್ಲ ಬಟ್ಟೆ ಹಾಕಿ ಎಲ್ಲ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಪಾತ್ರೆ ಇದೆ ಅಲ್ವಾ, ಅದೆಲ್ಲ ಪೂರ್ತಿ ವಾಶ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಪಾತ್ರೆ ಎಲ್ಲ ತೊಳೆದೆ. ಇಷ್ಟು ಪಾತ್ರೆ ಇತ್ತು. ಸ್ಟವ್ನ ಆವಾಗಲೇ ಒರೆಸ್ಕೊಂಡಿದ್ನಲ್ವಾ. ಆಮೇಲೆ ಸಿಂಕು ಎಲ್ಲ ತೊಳೆದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇಲ್ಲಿ ಕಬೋರ್ಡು, ಕೆಳಗಡೆ ಕಬೋರ್ಡ್ಸ್ ಎಲ್ಲ ಒರೆಸ್ಕೊಂಡಿದ್ದೀನಿ. ಎಲ್ಲ ಕೆಲಸ ಆಗಿದೆ. ಇವಾಗ ಮನೇನು ಬೆಳಿಗ್ಗೆನೆ ಗುಡಿಸಿ ಒರೆಸಿದ್ದೆ. ಇವಾಗ ತಿಂಡಿ ತಿಂದಿರೋದು ಅಂದರೆ ಉಪ್ಪಿಟ್ಟು ಮಾಡಿದ್ನಲ್ಲ, ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಆಗಿತ್ತು. ಅಷ್ಟೇ, ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆಯಿತು. ಇವಾಗ ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಲ್ವ, ಅದೆಲ್ಲ ವಾಶ್ ಮಾಡಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟೋ ತನಕ ಮಿಷನ್ ಬಟ್ಟೆ ಹಾಕಿದ್ದೀನಲ್ವಾ, ಅದು ಫುಲ್ ಆಗುತ್ತೆ, ವಾಶ್ ಆಗಿ ಡ್ರೈ ಆಗುತ್ತೆ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಇವಾಗ ಫ್ರೆಶ್ ಅಪ್ ಎಲ್ಲ ಅದೇ ಬಟ್ಟೆ ವಾಶ್ ಮಾಡೋದಿತ್ತಲ್ವಾ, ಅದೆಲ್ಲ ವಾಶ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಜಸ್ಟ್ ಇವಾಗ ಮಾಡ್ಕೊಂಬಂದಿದ್ದೀನಿ. ಇನ್ನು ತಿಂಡಿ ತಿಂದಿಲ್ಲ. ಕರೆಕ್ಟಾಗಿ 11 ಗಂಟೆ ಆಗಿದೆ ನೋಡಿ, ಕಾಣ್ತಾ ಇದ್ದೇನೆ ಟೈಮು. ಕರೆಕ್ಟಾಗಿ 11 ಗಂಟೆ ಆಗಿದೆ. 11 ಗಂಟೆಯಾಗಿ 5 ನಿಮಿಷ ಆಗಿದೆ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಇವಾಗ ಬಟ್ಟೆನೂ ಮಿಷನ್ಗೆ ಎಲ್ಲ ಡ್ರೈ ಫುಲ್ ಆಗಿದೆ.
ಇವಾಗ ಅದು ಎತ್ಕೊಂಡೋಗಿ ಒಣಗಾಕ್ಬಿಟ್ಟು ಬರೋಣ ಬನ್ನಿ ಫ್ರೆಂಡ್ಸ್. ನಾನು 1 ಗಂಟೆ 15 ನಿಮಿಷ ಮಿಷನ್ಗೆ ಬಟ್ಟೆ ಹಾಕಿದ್ದೆ. ಅಷ್ಟೋ ತನಕ ನಾನು ಕೈಯಿಂದೆಲ್ಲ ವಾಶ್ ಮಾಡಿ ಆಮೇಲೆ ನಾನು ಎಲ್ಲ ಫುಲ್ಲು ಕೈಯಿಂದ ವಾಶ್ ಮಾಡಿ ಆಮೇಲೆ ನಮ್ಮದು ಟಾಪ್ ಡೋರ್ ಆಗಿದ್ದರಿಂದ ಇದು ಡ್ರೈ ಆಗೋವಾಗ ಅದು ಸ್ವಲ್ಪ ಬಟ್ಟೆ ಕೈಯಿಂದ ವಾಶ್ ಮಾಡಿದ್ನಲ್ಲ ಅದು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಡ್ರೈ ಮಾಡ್ತೀನಿ. ಯಾಕಂದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಎಲ್ಲ ಸೇರಿಸಿ 1 ಅವರ್ಗೆ ಎತ್ಕೊಂಬಂದ್ಬಿಡ್ತೀನಿ. ಇವಾಗ 11 o'clock ಆಗಿದೆ ಅಲ್ವಾ, 12 o'clock 12:30 1 ಗಂಟೆ ಅಷ್ಟೊತ್ತಿಗೆ ಎತ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್. ತುಂಬ ಹೊತ್ತು ಇಡೋದಿಲ್ಲ, ಯಾಕಂದರೆ ಫುಲ್ಲು ಡ್ರೈ ಆಗಿಬಿಡ್ತದೆ, ವೈಟಿಗೆ ಆಗಿಬಿಡ್ತದಲ್ವಾ ಬಟ್ಟೆಗಳು. ಅದಕ್ಕೇ ನಾನು ಜಾಸ್ತಿ ಹೊತ್ತು ಬಿಸಿಲಲ್ಲಿ ಒಣಗಾಕೋದಿಲ್ಲ. ಅದಕ್ಕೆ ನಾನು ಪೂರ್ತಿ ಡ್ರೈ ಮಾಡಿದ್ದೀನಿ. ಇದು ಸ್ವಲ್ಪ ಕೆಳಗಡೆ ನನ್ನ ಮಗಳು ಸಾಕ್ಸು ಒಳಗಡೆ ಹೋಗ್ಬಿಟ್ಟಿತ್ತು, ಅದು ನನ್ನ ಕೈಗೆ ಹೋಗ್ತಾ ಇದಕ್ಕೆಲ್ಲ ಸಿಗ್ತಾನೂ ಇದಕ್ಕಿಲ್ಲ ಕೈ ಒಳಗಡೆ. ಅದು ಎಲ್ಲ ಆಯಿತು. ಇವಾಗ ಮಿಷನ್ ಸ್ವಲ್ಪ ಸರಿದಿತ್ತು, ಅದಕ್ಕೆ ಅದು ಹಾಕ್ಬಿಟ್ಟು ಸ್ವಿಚ್ಚೆಲ್ಲ ಆಫ್ ಮಾಡಿ ನೀರೆಲ್ಲ ಆಫ್ ಮಾಡಿಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಣಗಾಕೊಂಡು ಬರ್ತೀನಿ ಫ್ರೆಂಡ್ಸ್. ಬಂದುಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಇವಾಗ ಬಟ್ಟೆ ಎಲ್ಲ ಒಣಗಾಕೊಂಡು ಬಂದೆ. ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಡೋರ್ ಲಾಕ್ ಮಾಡಿಬಿಟ್ಟು ಹೋಗ್ತೀನಿ. ಆಮೇಲೆ ಬಂದುಬಿಟ್ಟು ಡೋರ್ ಲಾಕ್ ಮಾಡಿಬಿಡ್ತೀನಿ. ನನಗೆ ಒಬ್ಬಳಿಗೆ ಸ್ವಲ್ಪ ನಾನು ಯಾರು ಇದ್ದಿಲ್ಲ ಅಂದರೆ ಸ್ವಲ್ಪ ಡೋರ್ ಲಾಕ್ ಮಾಡ್ಕೊಂಡೇ ಇರ್ತೀನಿ ಫ್ರೆಂಡ್ಸ್. ಡೋರ್ ಓಪನ್ ಮಾಡಿಕೊಂಡು ಇರೋದಿಲ್ಲ ಫ್ರೆಂಡ್ಸ್. ಇವಾಗ ಜಸ್ಟ್ ಎಲ್ಲ ಕೆಲಸನೂ ಆಯಿತು. ಬಟ್ಟೆ ಒಣಗಾಕೊಂಬರೋ ಅಷ್ಟೊತ್ತಿಗೆ 11:30 ಆಗಿದೆ ಟೈಮು. ಇವಾಗ ನಾನು ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಜ್ಯೂಸು ಕುಡ್ದಿಲ್ಲ, ಎಳ್ನೀರಷ್ಟೇ ಕುಡ್ಕೊಂಡೆ. ಸ್ವಲ್ಪ ಹೊಟ್ಟೆ ಎಲ್ಲ ಬೆನ್ನೆಲ್ಲ ನೋಯ್ತಾ ಇತ್ತು, ಅದಕ್ಕೇ ಸ್ವಲ್ಪ ಎಳ್ನೀರಷ್ಟು ಕುಡ್ಕೊಂಡೆ. ಇವಾಗ ಬನ್ನಿ ತಿಂಡಿ ತಿನ್ನೋಣ. ನಾನು ಏನೇನು ತಿಂತೀನಿ ಅಂಥೇಳಿ ತೋರಿಸ್ತೀನಿ ರೀ ನಿಮಗೇನೆ. ಇದು ನನ್ನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು. ನನಗೆ ಒಂದು ಸ್ವಲ್ಪ ಮೊಸರು ಬೇಕು ಫ್ರೆಂಡ್ಸ್, ಅದಕ್ಕೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕೇಸರಿ ಬಾತ್ ಇದೆ, ಇದು ಉಪ್ಪಿಟ್ಟಲ್ಲಿ ಇಟ್ಕೊಂಡಿದ್ದೆ ಅಂತೆ. ಸ್ವಲ್ಪ ಕೇಸರಿ ಬಾತ್ ಇದೆ, ಉಪ್ಪಿಟ್ಟಲ್ಲಿ ಕೇಸರಿ ಬಾತ್ ಬಿದ್ದಿದೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇದೆ. ಇಷ್ಟು ಸ್ವೀಟ್ ಕಾರ್ನು ಹಾಕ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ಇನ್ನೂ ಸ್ವಲ್ಪ ಇದೆ, ಅದು ಮಧ್ಯಾಹ್ನ ತಿನ್ಕೋತೀನಿ. ಇವಾಗ ಇಷ್ಟು ನಾನು ತಿಂಡಿ ತಿಂತೀನಿ ಫ್ರೆಂಡ್ಸ್. ಇವಾಗ ತಿಂಡಿ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ತುಂಬ ಹೊಟ್ಟೆ ಹಸಿತಾ ಇದೆ, ಬನ್ನಿ ತಿಂಡಿ ತಿನ್ನೋಣ. ನಿಮ್ಮದು ಎಲ್ಲ ತಿಂಡಿ ಆಯಿತಾ ಫ್ರೆಂಡ್ಸ್? ಯಾರ್ಯಾರು ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನಂತೂ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ, ಅದು ತಿನ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ಇಷ್ಟು ಇವಾಗ ಕೇಸರಿ ಬಾತು ಖಾಲಿಯಾಗಿದೆ, ಇಷ್ಟು ಕೇಸರಿ ಬಾತ್ ಇದೆ, ಇದು ತಿನ್ಕೋತೀನಿ ಇವಾಗ. ಆಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಇದೆ, ಅದು ತಿನ್ಕೋತೀನಿ. ಇನ್ನೊಂದಿದೆ, ಅದು ನನ್ನ ಮಗಳು ಸ್ಕೂಲಿಂದ ಬಂದು ತಿಂತೀನಿ ಅಂತ ಹೇಳವಳೆ, ಅದಕ್ಕೇ ಅದು ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಇಟ್ಟಿಲ್ಲ, ಹಂಗೆ ಇಟ್ಟಿದ್ದೀನಿ. ಅವಳು ತಿಂತೀನಿ ಅಂದರೆ ಸಂಜೆ ಸ್ನ್ಯಾಕ್ಸಿಗೆ ಅಂಥೇಳಿ ಅವಳಿಗೂ ಬಾಯ್ಲ್ ಮಾಡಿಬಿಟ್ಟು ಕೊಡ್ತೀನಿ. ಬನ್ನಿ ಇವಾಗ ತಿಂಡಿ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಬೆನ್ನು ಬ್ಯಾಕ್ ಪೇನ್ ಆಯ್ತಾಯಿತ್ತು ನನಗೆ, ಅದಕ್ಕೇ ಒಂದು ಸ್ವಲ್ಪ ಹೊತ್ತು ತಿಂಡಿ ತಿಂದ್ಬಿಟ್ಟು ಮಲಿಕೊಂಡು ಇವಾಗ ಇವಾಗ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದೆ. ಇವಾಗ ಇನ್ನೂ ಸ್ವಲ್ಪ ಪೇನ್ ಆಯ್ತೈತೆ, ಸ್ಪ್ರೇ ಹೊಡ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿತ್ತು ಇವತ್ತಿನ ವ್ಲಾಗ್ ಅಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ವ್ಲಾಗ್ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಏನು ಮಾಡ್ತಾ ಇದ್ದೀನಿ ಇವಾಗ, ಇನ್ನೇನು ಮಧ್ಯಾಹ್ನ ಆಗಿದೆ, 2:30 ಏನಾಗಿದೆ ಫ್ರೆಂಡ್ಸ್ ಟೈಮು. ಇವಾಗ ಜಸ್ಟ್ ಎದ್ದಿದ್ದೀನಿ. ಇವಾಗ ಒಂದು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ. ಕರ್ಕೊಂಬಂದ್ಬಿಟ್ಟು ಹೋಮ್ವರ್ಕ್ ಏನೇನು ಮಾಡಿಸ್ಬೇಕು ಅದೆಲ್ಲ ಮಾಡಿಸೋದು. ಡೈಲಿ ಈವ್ನಿಂಗ್ ರುಟೀನ್ ಏನಿರುತ್ತೋ ಆ ಥರ ಆಗುತ್ತೆ. ಡೈಲಿ ಅದೇ ಥರ, ಮಾರ್ನಿಂಗು ಇದೇ ಥರ ಇರುತ್ತೆ ನಂದು. ಅದಕ್ಕೇ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಬಾಯ್, ಟಾಟಾ. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.